ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಆಗಿದ್ದ ಸಂದರ್ಭದಲ್ಲಿ ಬಹಳಷ್ಟು ಪ್ರಶಸ್ತಿಗಳು ಗ್ರಾಮ ಪಂಚಾಯತಿಗೆ ಬಂದಿರೋದ ನಿದರ್ಶನ ಐತೆ. ಅವು ಯಾವ್ಯಾವು, ಯಾವ ಇದ್ರ ಮೇಲೆ ಬಂತು? ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಏನೇನ್ ಮಾಡಿದ್ದೀರಾ? ಸರ್, ನಾವು ಗ್ರಾಮ ಪಂಚಾಯತಿಗೆ ನಿಂತಾಗ ನಮ್ಮ ಹೆಂಗಸರು ನಿಂತಿದ್ದರು ಅವ್ರ ಕಾಲದಲ್ಲಿ. ಆಮೇಲೆ ನಾನು ಉಪಾಧ್ಯಕ್ಷರಾಗಿದ್ದೆ, ಆಮೇಲೆ ಇದು ಸದಸ್ಯರಾದೆ. ಆದ್ರೂ ಇದು ರತ್ನ ಪ್ರಶಸ್ತಿ, ನಿರ್ಮಲಾ ಗ್ರಾಮ ಪುರಸ್ಕಾರ, ಗಾಂಧಿ ಪುರಸ್ಕಾರ ಪ್ರತಿ ವರ್ಷ ಹೌದು, ಜಿಲ್ಲೆನಿಂದ ರಾಜ್ಯದವರೆಗೂ, ರಾಜ್ಯದಿಂದ ಕೇಂದ್ರದವರೆಗೂ ಪ್ರಶಸ್ತಿಗಳು ಪಡೆದಿದ್ದೀವಿ. 25 ಔಟ್ ಆಫ್ ಕಂಟ್ರಿ, ನಮ್ಮ ಭಾರತ ಬಿಟ್ಟು ಔಟ್ ಆಫ್ ಕಂಟ್ರಿ 25 ದೇಶಗಳು ಬಂದು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲ ಹೋದ್ರು. ಯಡಿಯೂರಪ್ಪನವರು ವಿಧಾನಸೌಧ ಕರೆಸ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಪ್ರಶಸ್ತಿ ಪತ್ರ ಕೊಟ್ಬಿಟ್ಟು 24 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟು ಪಂಚಾಯತಿಗೆ ನಮಗೆಲ್ಲ ಊಟ ಮಾಡಿಸಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸರ್. ಈಗ ಇದೇ ಕಾನ್ಸೆಪ್ಟ್ ಅಲ್ಲೇ ನಿಮ್ಮ ಸೊಸೆಯವರು? ಹೌದು ಹೌದು, ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಅವರು. ಯಾಕಂದ್ರೆ ಎಜುಕೇಟೆಡ್ ಇದೆ, ಓದಿದ್ದಾರೆ, ಒಳ್ಳೆ ಕ್ಯಾರೆಕ್ಟು, ಒಳ್ಳೆ ಇದಿದೆ ಗುಣ ನಡೆದ. ನಮ್ಮೂರಿನಲ್ಲಿ ನಿಂತಿರೋ ಅಭ್ಯರ್ಥಿಗಳು ಎಲ್ಲರೂ ಅಷ್ಟೇ 8 ವಾರ್ಡ್ನವರು ಅಭ್ಯರ್ಥಿಗಳೆಲ್ಲ ಮುಂದೆ ಇದರಲ್ಲಿದ್ದಾರೆ. ಅದರಲ್ಲಿ 8 ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಇದಿಲ್ಲ, ಯಾಕಂದ್ರೆ ಕೆಲಸ ಮಾಡಿದ್ದೀವಿ ನಾವು, ಕೂಲಿ ಕೇಳ್ತಾ ಇದೀವಿ. ಇವಾಗ ನಾನು ಎಲ್ಲ ಗಮನಿಸಿದಂಗೆ ಈ 18 ವಾರ್ಡ್ಗಳು 19 ವಾರ್ಡ್ಗಳಲ್ಲಿ ನಾನು ನೋಡಿದಾಗ ಪ್ರತಿಯೊಬ್ರು ಅವ್ರಿಗೆ ಓಟ್ ಕೇಳ್ತಾ ಇದಾರೆ. ಹೌದು, ನೀವು ಕೇಳ್ತಾ ಇರೋದು ಎಲ್ಲರಿಗೂ, ಯಾಕಂದ್ರೆ ಅದ್ರಲ್ಲೇ ನಿಮ್ ಒಳ್ಳೆ ಮನಸ್ಸು ಇದು ಕಾಣ್ತಾ ಇದೆ. ಹೌದು. ಇದು ಸರ್, ಇವತ್ತು ದಿವಸ ಓಡಾಡ್ಬೇಕಾದ್ರೆ ರೋಡ್ ನಾನು ಹಾಕ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಎದುರು ಪಾರ್ಟಿಗಳು ನಿಂತಾರಲ್ಲ, ನಮ್ಮ ಪಾರ್ಟಿಗಳಲ್ಲ, ನಾವ್ 8 ಜನ ಬಿಟ್ಬಿಟ್ಟು ನಮಗೆ ಎದುರು ನಿಂತಿದ್ದಾರಲ್ಲ, ಯಾರನ್ನ 10 ರೂಪಾಯಿ ಕೆಲಸ ಮಾಡಿದ್ರೆ ಬರ್ಲಿ, ಇವಾಗ ಅವ್ರು ತೋರಿಸ್ಲಿ ನಾನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ರು. ನಮ್ಮ 8 ಅಭ್ಯರ್ಥಿಗಳನ್ನು ಮಾಡಿದ್ದೀವಿ, ದುಡ್ದಿದ್ದೀವಿ. ನಮ್ಮ ಪಂಚಾಯತ್ ಶ್ರೇಯಸ್ಸು ಇಡೀ ವಿದೇಶಗಳಿಗೆಲ್ಲ ಹೋಗಿದೆ ನಮ್ಮೂರ ಹೆಸರು. ಅದೇ ತರ ನಮ್ಮ ಸೊಸೆ ಎಂ ಮಂಜುಳಾ ಮುನಿಯಪ್ಪ ಓಟಿಗೆ ನಿಂತಿದ್ದಾರೆ. ಅವರಿಗೆಲ್ಲ ದಯವಿಟ್ಟು ಎಲ್ಲರೂ ಮತ ಕೊಡಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ವಿಶೇಷವಾಗಿ ಹೈಟೆಕ್ ತರ ಎತ್ಕೊಂಡೋಗಿ ಬಾಸೆಟ್ಟಲ್ಲಿ ನಮ್ಮ ಅಂಬೇಡ್ಕರ್ ನಗರನ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಆ ತರ ಮತ ಬಂದವ್ರನ್ನೆಲ್ಲ ಕೇಳ್ಕೊಂಡು ಅವರಿಗೆ ನಮಸ್ಕಾರ ಮಾಡಿ ನಾವು ಕೇಳ್ಕೊಡ್ತೀವಿ. ಈ ಮೊದಲು ಇವಕ್ಕೂ ಈಗಲೂ ಸರ್ಕಾರ ಒಂದು ದಲಿತರಿಗೆ ಅಂತ ಸುಮಾರಷ್ಟು ಒಂದು ಫಂಡಿಂಗ್ ಇದ್ ಮಾಡ್ತಾ ಇದೆ, ಎಲ್ಲಾ ರೀತಿಯಲ್ಲೂ ಇದ್ ಮಾಡ್ತಾ ಇದೆ. ಇದನ್ನ ಬಳಸಿಸ್ಕೊಂಡು ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಆಮೇಲೆ ನಮ್ದು SC ಫಂಡ್ ಸರ್ಕಾರ, ಸರ್ಕಾರ, ಇವಾಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಐತೆ, 11,000 ಕೋಟಿ ರೂಪಾಯಿ ನಮ್ಮ ದುಡ್ಡನ್ನ ತಗೊಂಡೋಗಿ ಬೇರೆ ಕಡೆ ಹಾಕ್ಬಿಟ್ರು, ಗ್ಯಾರಂಟಿ ಹಾಕ್ಬಿಟ್ರು. ಆಮೇಲೆ ವಾಲ್ಮೀಕಿ ಜನಾಂಗ ದುಡ್ಡು ತಿಂದಾಕ್ಬಿಟ್ರು. ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಮೊನ್ನೆ. ಇವಾಗ 5 kg ಅಕ್ಕಿ ಕೊಡ್ತಾವ್ರಲ್ಲ ಇವರಿಗೆ ಯಾರು ಕಳಿಸ್ತಾ ಇರೋದು? ಮೋದಿಯವರು ಕಳಿಸ್ತಾ ಇರೋದು. ಮೋದಿಯವರು ಮೊನ್ನೆ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅವರು ಕೇಳಿದ್ರು, ಇನ್ನ 5 kg ಕೊಡ್ತೀವಿ ಅಂತಂದ್ರೆ ಬೇಡ ಅಂದ್ರೆ ಇವರು. ನಾವು 170 ರೂಪಾಯಿ ಕೊಡ್ತಾ ಇದೀವಿ, ನಾವು ಬೇಡ ಅಂತ ಹೇಳ್ಬಿಟ್ರು ಇವರೇ, ಇದೇ ಸರ್ಕಾರದವರು. ಅದನ್ನ ಕೇಂದ್ರದಿಂದನೇ ಮೂಲಭೂತ ಸೌಕರ್ಯಗಳು ಇವಾಗ ಹಣ 2,000 ರೂಪಾಯಿ ಆಗ್ತಾ ಇದ್ದಾರಲ್ಲ, ಯಾರು ದುಡ್ಡದು? ಗಂಡ 50 ರೂಪಾಯಿ ಕ್ವಾರ್ಟರ್ ಇತ್ತು ಮೊದಲು, ಇವಾಗ 100 ರೂಪಾಯಿ ಮಾಡೋರು. ಆ ದುಡ್ಡನ್ನ ಕಿತ್ತು ಲೇಡೀಸ್ಗೆ 2,000 ರೂಪಾಯಿ ಹಾಕ್ತಾರೆ. ಅದು ಫೆಬ್ರವರಿ ಮಾರ್ಚ್ ದುಡ್ಡು ತಿಂದಾಕ್ಬಿಟ್ರು, 5,000 ಕೋಟಿ ರೂಪಾಯಿ ತಿಂದಾಕ್ಬಿಟ್ಟಿದೆ ಸರ್. ನನ್ನ ಹೆಸರು ಮಂಜುಳಾ ಮುನಿಯಪ್ಪ ಅಂತ, 16ನೇ ವಾರ್ಡಿಂದ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಮತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಹಿಂದೆ ನಮ್ಮ ಅತ್ತೆಯವರು, ನಮ್ಮ ಮಾವನವರು ಎಲ್ಲ ಪಂಚಾಯತಿ ಮೆಂಬರಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಮುಂದೆ ಪಟ್ಟಣ ಪಂಚಾಯತಿಲಿ ನಾವು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ನೀವು ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಂಖ್ಯೆ ಬಂದು ನಮ್ಮದು 2. ಬಾಶೆಟ್ಟಹಳ್ಳಿಲಿ 19 ಜನ BJPಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಎಲ್ಲರೂ 8 ವಾರ್ಡವರು ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಎಲ್ಲರೂ ಇದೇ ಥರ ಪ್ರೋತ್ಸಾಹ ಮಾಡಿ ಗೆಲ್ಲಿಸ್ಬೇಕು ಅಂತ ಮತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ನಿಮ್ಮನ್ನೇನು ಗೆಲ್ಲಿಸ್ಬೇಕು ಅಂತ ಈಗ ಅವರ ಏನೇನು ರೇಷನ್ದು ಸ್ವಲ್ಪ ಎಲ್ಲ ಕಡೆನೂ ಒಂದೇ ಕಡೆ ಬಂದು ಕ್ರೌಡ್ ಮಾಡ್ಕೊಂಡು ತಗೊಳ್ತಾ ಇದ್ದಾರೆ. 2 ದಿನ 3 ದಿನ ರಜೆಗಳು ಹಾಕಿ ಅವ್ರ ಕೆಲ್ಸಕ್ಕೆ ಹೋಗೋದು ತೊಂದರೆ ಆಗುತ್ತೆ. ಈಗ ಅದೇ ಥರ ಎಲ್ಲ ಕಡೆನೂ ಒಂದೊಂದು ಕಡೆ, ಒಂದೊಂದು ಹಳ್ಳಿಗೆ ಒಂದೊಂದು ಕಡೆ ರೇಷನ್ ಕೊಡೋ ಥರ ವ್ಯವಸ್ಥೆ ಮಾಡೋದು. ಮತ್ತು ನೀರಿನ ಘಟಕಗಳು, ಕುಡಿಯೋ ನೀರು ಜಾಸ್ತಿ ಇದಿದ್ದಾವೆ. ಎಲ್ಲ ಕಡೆನೂ ಒಂದೊಂದು ಇದು ಮಾಡಬೇಕು ಅಂತ ಹೈಟೆಕ್ ಕ್ಯಾಮ್ರಾಗಳು, CCTVಗಳು ಅಲ್ಲಲ್ಲಿ ಇದು ಮಾಡಬೇಕು ಅಂದ್ಕೊಂಡು ಅವ್ರಿಗೆ ಇದೇ ರೀತಿ ಮುಂದೆ ಏನು ಬೇಕೋ ಈಗ ಮುಂದೆ ಬರೋ ಸೌಲಭ್ಯಗಳಲ್ಲಿ ಅವ್ರಿಗೆ ಹೈಟೆಕ್ ಆಗಿ ಏನಾದರೂ ಬೇಕು ಅಂದರೆ ನಾವು ಮುಂದೆ ಪ್ರೋತ್ಸಾಹ ಮಾಡಿ ಮಾಡಿಕೊಡ್ತೀವಿ. ಮೂಲಭೂತ ಸೌಕರ್ಯ, ಸ್ವಚ್ಛತೆ ಮೊದಲನೇ ಆದ್ಯತೆ. ಚರಂಡಿ ಮತ್ತು ರಸ್ತೆ ಈಗೇನು ಅಂಬೇಡ್ಕರ್ ನಗರದಿಂದ ನಾವು ಒಂದು ತುಂಬ ಆಕಾಂಕ್ಷೆ ಇಟ್ಕೊಂಡು ಏನು ಡೆವಲಪ್ಮೆಂಟ್ ಮಾಡಬೇಕು, ಒಂದು ಹೈಟೆಕ್ ವಾಟರ್ ಫಿಲ್ಟರ್ ಮಿಷಿನ್ನು ಒಂದು 4 ಕಡೆ, ಮತ್ತು ಒಂದು ರೇಷನ್ನು ಸಮಸ್ಯೆ ತುಂಬ ಇದೆ. 8 ವಾರ್ಡ್ ಆದ್ರೂ ತುಂಬ ಒಂದೇ ಕಡೆ ಕ್ರೌಡ್ ಮಾಡ್ತಾಯಿದ್ದಾರೆ. ಮತ್ತು ಇದ್ರ ಜೊತೆಲಿ ನಮ್ಮ ಕುಮಾರಣ್ಣವರು ಮತ್ತು ನ್ಯಾಣಸಮ್ಮಣ್ಣವರು
ಈ VSSN ಅಧ್ಯಕ್ಷರು. ಈ 8 ಜನ ಗೆಲ್ಲಿಸಿದ್ರೆ ನಮಗೆ ತುಂಬ ಬಲ ಇರುತ್ತೆ. ಆಗ 8 ವಾರ್ಡ್ಗೂ ಒಂದೊಂದು ಪಾಯಿಂಟ್ ಮಾಡಿದ್ರೆ ಆರಾಮಾಗಿ ಸುಗಮವಾಗಿ ರೇಷನ್ ಕಿಟ್ ತೊಗೊಂಡೋಗ್ಬೋದು ಅವರು. ಅನುಕೂಲ ಆಗುತ್ತೆ. ಮತ್ತು ಇದು ಪ್ರತಿಯೊಂದು ಗಮಕ್ಕೂ CC ಕ್ಯಾಮ್ರಾ ಇದೆ. ರಾತ್ರಿ ಹೊತ್ತು ನಿರ್ಭಯಯುತವಾಗಿ ಓಡ್ಬೋದು. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇದೆ ನಮ್ಮ ಈ ದೊಡ್ಡಬಳ್ಳಾಪುರ ಭಾಷೆ ಇಂಡಸ್ಟ್ರಿಯಲ್ ಏರಿಯಾ. ಒಂದು ಸುರಕ್ಷಿತ ಒಂದು ಇದು ಬೇಕು ಅಂದರೆ ಆ ಥರ ಮಾಡಿದ್ರೆ ಜನಕ್ಕೂ ಒಳ್ಳೆಯದಾಗುತ್ತೆ. ಅದೊಂದು ನಾವೊಂದು ಮಾಡಬೇಕು. ಈ ಖಾತೆ ಇದೆ ಆಗಿಂದ ಈ ಒಂದು ನಾವು ಹುಟ್ಟಿದ ಮುಂಚೆನೂ ಇಲ್ಲಿ ಹುಟ್ಟಿ ಬೆಳೆದಿರೋದು. ಯಾರಿಗೆ ಬಿ ಖಾತೆ ಎ ಖಾತೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಈ ಖಾತೆ ಬಿ ಖಾತೆ ಅಂತ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಈ ಖಾತೆ ಮಾಡಿಸ್ಕೊಂಡ್ರೆ ಮತ್ತು ನಾಳೆ ದಿವಸ ಅವ್ರಿಗೆ ಎಜುಕೇಷನ್ಗೂ ಒಂದು ಲೋನ್ ಪರ್ಪಸ್ಗೆ ಏನಕ್ಕೂ ಒಂದು ಒಳ್ಳೆಯದಾಗುತ್ತೆ. ಮತ್ತು ಗೌರ್ಮೆಂಟಿಂದ ಏನು ಸೌಲಭ್ಯ ಸಿಗುತ್ತೋ ಅದು ನೇರವಾಗಿ ಮತದಾರರಿಗೆ ಅವ್ರಿಗೆ ತಲುಪಬೇಕು. ಅದೊಂದು ಕಾನ್ಸೆಪ್ಟು ನಮ್ಮ ಉದ್ದೇಶ. ಅದು ಸರ್ಕಾರದಿಂದ ಏನು ಯೋಜನೆ ಬಂದೋ ಅದು ಪ್ರತಿಯೊಬ್ಬರು ತಿಳಿಸಿದ್ರೆ ಇಲ್ಲೊಂದು ಹೈಟೆಕ್ ನೋಟಿಸ್ ಬೋರ್ಡ್ ಹಾಕಿದ್ರೆ ಅದೆಲ್ಲರಿಗೂ ತಲುಪುತ್ತೆ. ಬರೀ ಯಾರೋ ಬಂದರು ಎಲ್ಲ ಮಾಡಿಕೊಂಡ್ರು ಎಲ್ಲ ಹೋಯ್ತು. ಅದಾಗಬಾರ್ದು. ಅದು ಪ್ರತಿಯೊಂದು ಜನಕ್ಕೆ ಗೊತ್ತಾಗಬೇಕು ಏನು ಸರ್ಕಾರದಿಂದ ಯೋಜನೆ ಬಂದೈತೆ. ಈಗ SC/ST ಫಂಡು ತುಂಬ ಇದೆ, ಯಾರು ಬಳಸ್ಕೊತಾ ಇಲ್ಲ. ಮತ್ತು ನಮ್ಮ 1 ಕೋಟಿ ಖರ್ಚು ಮಾಡಿದ್ರೆ 22% ಇದೆ. ಈಗ ಮೀಸಲಾತಿ ಸ್ಥಾನದಿಂದ ಕೇಳೋದ್ರಲ್ಲಿ ನಮ್ಗೆ ರೈಟ್ಸ್ ಇದೆ. ನಾನು ಕೇಳಿ ಪಡೆದು ನನ್ನ ವ್ಯಾಪ್ತಿ ಪ್ರದೇಶದಲ್ಲಿ ಏನು ಬರುತ್ತೋ ಒಂದು ಹೈಟೆಕ್ ವಾಟರ್ ಪ್ಲ್ಯಾಂಟು ಆಸ್ಪತ್ರೆ, ಹೈಟೆಕ್ ಆಸ್ಪತ್ರೆ ಬೇಕು. ಎಲ್ಲ ಕಾರ್ಮಿಕರಿಗೆ ಅಂದ್ರೇನು ಆಗಲ್ಲ. ಕೆಲವರು ಮಾಮೂಲಿ ಜನ ಇರ್ತಾರೆ, ಎಲ್ಲ ಎಂಪ್ಲಾಯೀಸ್, ಕೂಲಿ ಕಾರ್ಮಿಕರು, ದಿನ ಕೂಲಿ, ಗುರುತು ಪರಿಚಯ ಇಲ್ದಿರೋರು ಇರ್ತಾರೆ, ತುಂಬ ಜನ ಇರ್ತಾರೆ, ಸಾರ್ವಜನಿಕರು. ಯಾರಂತ ನಾವು ಗುರ್ತಿಡಿಯೋಕ್ಕಾಗಲ್ಲ. ಈ ಪ್ರತಿ ಏರಿಯಾದಲ್ಲಿ ಪ್ರತಿ ಒಂದು ವಾರ್ಡಲ್ಲಿನೂ ಒಂದು ಕ್ಯಾಮ್ರಾ ರೋಡ್ಗೂ ಇದ್ದರೆ ಯಾವುದೇ ಥರದ ಅನೈತಿಕ ಚಟುವಟಿಕೆ ನಡೆಯಲ್ಲ, ಕಳ್ಳತನ ಆಗಲ್ಲ, ಭಯ ಬರುತ್ತೆ. ಅಂದರೆ ನಮ್ಮ ಶ್ರೀಮತಿಯವ್ರನ್ನ ಗೆಲ್ಲಿಸ್ಕೊಟ್ರೆ ಈಗ ಸುಮಾರು ನೆಲೆಗುದ್ದಿ ಬಿದ್ದಿರೋದು, ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ. ಒಂದು 20 ವರ್ಷದಿಂದ ಅರ್ಜಿ ಕೊಡ್ತಾನೆ ಬರ್ತಾ ಇದ್ದೀವಿ. ಒಂದು ಗುಂಪು ಗುಂಪು ಯೋಜನೆ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಥರ ಮಾಡಬೇಕು. ಈ ಬೆಂಗಳೂರು ಮಹಾನಗರ ಪಾಲಿಕೆದೆಲ್ಲ ಮಾಡಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ಪು, ಒಂದು 5 ಫ್ಲೋರು 4 ಫ್ಲೋರು ಆ ಥರ ಮಾಡಿದ್ರೆ ಎಲ್ಲರಿಗೂ ಕೊಡ್ಬೋದು. ಒಬ್ರಿಗೆ ಸೈಟ್ ಅಂತೂ ಕೊಡೋಕ್ಕಾಗಲ್ಲ. ಆ ಥರ ಜಾಗ ನೋಡೋಕೆ ಹೋದರೆ 13 ಹಳ್ಳಿ ಇದೆ. 13 ಹಳ್ಳಿ ಇದೆ. 13 ಹಳ್ಳಿಯಲ್ಲಿ ಇಲ್ಲಿ ಕೆಲವೊಂದು ಜಾಗ ಇದೆ. ಈಗ ಗೆದ್ದು ಬರಲಿ, ಎಲ್ಲ ನಮ್ಗೆ ಸಹಕಾರ ಕೊಟ್ಟರೆ ಅದೊಂದು ಗುಂಪು ಯೋಜನೆ ಅದೊಂದು ಪ್ರೀ ಪ್ಲ್ಯಾನ್ ಮಾಡಿಕೊಡ್ತೀವಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀವಿ. ನಾವೊಬ್ಬರೇ ಮಾಡಿಲ್ಲ. ಕೆಲವರು ನನ್ನ ವಿರೋಧಿಗಳು, ಕೆಲವರು ಈಗ ನಿಂತಿರೋ ಅವ್ರ ತಂದೆಯವ್ರಿಗೆ ನಾವು ಬೇರೆ ಕಡೆ ಇದ್ರು, ನಾವು ಕರೆದು ಸೀಟ್ ಕೊಟ್ಟು ಗೆಲ್ಲಿಸ್ಕೊಟ್ಟಿದ್ದೀವಿ. ಅದು ಹಿಂದೆ ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ದೀವಿ. ನಮ್ಮ ಜೊತೆಲಿರೋರ್ನ 3 ಜನ ಕ್ಯಾಂಡಿಡೇಟ್ ಮಾಡಿಬಿಟ್ಟಿದ್ದೀವಿ. ನಮ್ಗೆ ಹೇಳ್ತಾರೆ ಏನು ಅವ್ರ ವಂಶದವರೇನೇ ಇರೋದಂತ. ನಾವು ವಂಶ ಇಲ್ಲ. ನನ್ನ ಕಡೆಯಿಂದ 3 ಜನ ಗೆಲ್ಸಿದ್ದೀವಿ. ಸಾಕ್ಷಿ ಪುರಾವೆ ಇದೆ. ಈಗ ಪ್ರೆಸೆಂಟ್ ಇದ್ದಾರೆ.